ನಮಸ್ಕಾರ. ಇವತ್ತಿನ ನಮ್ಮ ಈ ವಿಶ್ಲೇಷಣೆಯಲ್ಲಿ ಒಂದು ತುಂಬಾನೇ ಶಕ್ತಿಯುತವಾದ ವಿಷಯದ ಬಗ್ಗೆ ಮಾತಾಡೋಣ. ಪ್ರಕೃತಿಯ ಅತ್ಯಂತ ಗಾಂಭೀರ್ಯದ ಜೀವಿಗಳಲ್ಲಿ ಒಂದಾದ ಹದ್ದು ಅಂದ್ರೆ ಈ ಈಗಲ್ ಅದರಿಂದ ಸ್ಫೂರ್ತಿ ಪಡೆದು ನಮ್ಮ ಜೀವನಕ್ಕೆ ಒಂದು ಪವರ್ಫುಲ್ ಮೈಂಡ್ ಸೆಟ್ ಹೇಗೆ ಅಳವಡಿಸ್ಕೊಳ್ಬೋದು ಅಂತ ನೋಡೋಣ. ಬನ್ನಿ ಶುರು ಮಾಡೋಣ. ನೋಡಿ, ನಮ್ಮ ಜೀವನವನ್ನ ನಾವು ನೋಡೋಕೆ ಅಥವಾ ಅದನ್ನ ಬದುಕೋಕೆ ಅಂತ ಅನ್ಕೊಂಡ್ರೆ ಮೂಲಭೂತವಾಗಿ ಎರಡು ದಾರಿಗಳಿವೆ. ಒಂದು ಹದ್ದಿನ ದಾರಿ, ಇನ್ನೊಂದು ಗಿಳಿಯ ದಾರಿ. ನಾವು ಇವೆರಡರಲ್ಲಿ ಯಾವುದನ್ನ ಆಯ್ಕೆ ಮಾಡ್ಕೊಳ್ತೀವಿ ಅನ್ನೋದ್ರ ಮೇಲೆಯೇ ನಮ್ಮ ಮುಂದಿನ ಜೀವನ ನಿಂತಿದೆ. ಅವೆರಡಕ್ಕೂ ಇರೋ ವ್ಯತ್ಯಾಸ ಇದೆಯಲ್ಲ, ಅದು ನಿಜಕ್ಕೂ ಆಸಕ್ತಿಕರ. ಗಿಳಿ ಅದು ನಿರಂತರವಾಗಿ ಮಾತಾಡ್ತಾನೆ ಇರುತ್ತೆ, ಆದ್ರೆ ಅದಕ್ಕೆ ತುಂಬಾ ಎತ್ತರಕ್ಕೆ ಹಾರೋಕ್ಕಾಗಲ್ಲ. ಮತ್ತೊಂದ್ ಕಡೆ ಹದ್ದು ಅದು ಸೈಲೆಂಟ್ ಆಗಿರುತ್ತೆ, ಆದ್ರೆ ಆಕಾಶವನ್ನೇ ಮುಟ್ಟುವಷ್ಟು ಎತ್ತರಕ್ಕೆ ಹಾರಬಲ್ಲದು. ಅಂದ್ರೆ ನೋಡಿ, ಒಂದು ಗದ್ದಲ ಮತ್ತು ಮಿತಿಗಳ ಸಂಕೇತ ಆದ್ರೆ ಇನ್ನೊಂದು ಮೌನವಾದ ಶಕ್ತಿ ಮತ್ತು ಅಪಾರ ಸಾಧ್ಯತೆಗಳ ಸಂಕೇತ. ಹಾಗಾದ್ರೆ ಯಾವ ದಾರಿ ನಮ್ಮದು? ಈ ಒಂದು ಪ್ರಶ್ನೆ ಇದೆಯಲ್ಲ, ಇದೇ ನಮ್ಮನ್ನ ಹದ್ದಿನ ಮನೋಭಾವದ ಮೊದಲ ಪಾಠದ ಕಡೆಗೆ ಕರ್ಕೊಂಡು ಹೋಗುತ್ತೆ. ಮೊದಲನೇ ಪಾಠ, ರೈಸ್ ಅಬವ್ ಅನಾಯನ್ಸ್, ಅಂದ್ರೆ ಕಿರಿಕಿರಿಗಳನ್ನ ಮೀರಿ ಬೆಳೆಯೋದು. ನೆಗೆಟಿವಿಟಿ ಇರ್ಬೋದು ಅಥವಾ ನಮ್ಮ ಗಮನವನ್ನ ಬೇರೆಡೆ ಸೆಳೆಯೋ ವಿಷಯಗಳಿರ್ಬೋದು, ಅದನ್ನೆಲ್ಲ ಹೇಗೆ ನಿಭಾಯಿಸೋದು ಅಂತ ಕಲಿಯೋಣ ಬನ್ನಿ. ಗೊತ್ತಾ, ಇಡೀ ಪಕ್ಷಿ ಪ್ರಪಂಚದಲ್ಲೇ ಹದ್ದನ್ನ ಕೆಣಕೋ ಧೈರ್ಯ ಮಾಡೋ ಒಂದೇ ಒಂದು ಪಕ್ಷಿ ಅಂದ್ರ ಅದು ಕಾಗೆ. ನಮ್ಮ ಕಥೆ ಶುರುವಾಗೋದೇ ಇಲ್ಲಿಂದ. ಆ ಕಾಗೆ ಸುಮ್ನೆ ಇರಲ್ಲ, ಹಾರೋ ಹದ್ದಿನ ಬೆನ್ಮೇಲೆನೆ ಬಂದು ಕೂತ್ಕೊಂಡು ಅದರ ಕುತ್ತಿಗೆಯನ್ನ ಕುಕ್ಕೋಕೆ ಶುರು ಮಾಡುತ್ತೆ. ಯೋಚನೆ ಮಾಡಿ, ಎಂತಹ ಕಿರಿಕಿರಿ ಅಲ್ವಾ? ಆದ್ರೆ ಇಲ್ಲಿರೋ ಟ್ವಿಸ್ಟ್ ಏನ್ ಗೊತ್ತಾ? ಹದ್ದು ಅದಕ್ಕೆ ರಿಯಾಕ್ಟೇ ಮಾಡಲ್ಲ, ಫೈಟ್ ಮಾಡೋಕ್ ಹೋಗಲ್ಲ. ಯಾಕಂದ್ರೆ ಅದಕ್ಕೆ ಗೊತ್ತು, ಆ ಕಾಗೆ ಜೊತೆ ಜಗಳ ಆಡಿ ತನ್ನ ಶಕ್ತಿ ಸಮಯ ಎರಡನ್ನೂ ವೇಸ್ಟ್ ಮಾಡಬಾರ್ದು ಅಂತ. ಅದರ ಬದಲು ಹದ್ದು ಏನ್ ಮಾಡುತ್ತೆ ಅಂದ್ರೆ, ತನ್ನ ಬೃಹತ್ ರೆಕ್ಕೆಗಳನ್ನ ಅಗಲವಾಗಿ ಚಾಚಿ ಇನ್ನೂ ಮೇಲೆ ಇನ್ನೂ ಎತ್ತರಕ್ಕೆ ಹಾರೋಕೆ ಶುರು ಮಾಡುತ್ತೆ. ಅದರ ಸಲ್ಯೂಷನ್ ನೋಡಿ, ಎಷ್ಟು ಸಿಂಪಲ್ ಆದ್ರೆ ಅಷ್ಟೇ ಪವರ್ಫುಲ್. ಹದ್ದು ಹೀಗೆ ಎತ್ತರಕ್ಕೆ ಹಾರಿದ ಹಾಗೆ ಪಾಪ ಆ ಕಾಗೆಗೆ ಉಸಿರಾಡೋಕೆ ಕಷ್ಟ ಆಗೋಕೆ ಶುರುವಾಗುತ್ತೆ. ಯಾಕಂದ್ರೆ ಸಿಂಪಲ್ ಸೈನ್ಸ್ ಅಲ್ವಾ? ಎತ್ತರ ಹೆಚ್ಚಾದ ಹಾಗೆ ಗಾಳಿಯಲ್ಲಿ ಆಕ್ಸಿಜನ್ ಕಮ್ಮಿ ಆಗ್ತಾ ಹೋಗುತ್ತೆ. ಫೈನಲಿ ಆಕ್ಸಿಜನ್ ಸಾಲ್ದೆ ಆ ಕಾಗೆ ತಾನಾಗೇನೆ ಕೆಳಗೆ ಬಿದ್ದು ಹೋಗುತ್ತೆ. ನೋಡಿ, ಒಂದೇ ಒಂದು ಫೈಟ್ ಮಾಡ್ದೆ ಹದ್ದು ತನ್ನ ಪ್ರಾಬ್ಲಮ್ ಇಂದ ಪಾರಾಯಿತು. ಇದರಿಂದ ನಾವು ಕಲಿಬೇಕಾಗಿರೋದು ಏನು? ನಮ್ಮ ಜೀವನದಲ್ಲಿ ಬರೋ ನೆಗೆಟಿವ್ ಕಾಮೆಂಟ್ಸ್, ಸಮಸ್ಯೆಗಳು, ನಮ್ಮನ್ನ ಡಿಸ್ಟ್ರಾಕ್ಟ್ ಮಾಡೋ ವಿಷಯಗಳು, ಇವೆಲ್ಲ ಆ ಕಾಗೆ ತರಾನೆ. ಅವುಗಳ ಜೊತೆ ಫೈಟ್ ಮಾಡ್ತಾ ಕೂತ್ರೆ ನಮ್ಮ ಎನರ್ಜಿ ವೇಸ್ಟ್. ಅದರ ಬದಲು ನಾವು ನಮ್ಮ ಗುರಿ ಕಡೆಗೆ, ನಮ್ಮ ಬೆಳವಣಿಗೆಯ ಕಡೆಗೆ ಗಮನ ಕೊಟ್ಟು ಎತ್ತರಕ್ಕೆ ಹಾರಿದ್ರೆ ಸಾಕು, ಆ ಸಮಸ್ಯೆಗಳು ತಾವಾಗಿಯೇನೆ ಇಲ್ಲವಾಗ್ತವೆ. ಸರಿ, ಇದು ಮೊದಲನೇ ಪಾಠ. ಈಗ ಎರಡನೇ ಪಾಠದ ಕಡೆ ಹೋಗೋಣ. ಅದೇ ಬಿರುಗಾಳಿಯನ್ನೇ ಹೇಗೆ ಬಳಸ್ಕೊಳ್ಳೋದು ಅಂತ. ಇದು ಚಾಲೆಂಜಸ್ಗಳನ್ನ ಫೇಸ್ ಮಾಡೋದ್ರ ಬಗ್ಗೆ. ಡಾಕ್ಟರ್ APJ ಅಬ್ದುಲ್ ಕಲಾಂ ಅವ್ರದ್ದು ಒಂದು ಅದ್ಭುತವಾದ ಮಾತು ಹೇಳಿದ್ದಾರೆ. ಮಳೆ ಬಂದಾಗ ಎಲ್ಲಾ ಪಕ್ಷಿಗಳು ಆಶ್ರಯ ಹುಡುಕ್ತವೆ, ಆದ್ರೆ ಹದ್ದಿದ್ಯಲ್ಲ, ಅದು ಮೋಡಗಳಿಗಿಂತ ಮೇಲೆ ಹಾರಿ ಮಳೆಯನ್ನೇ ಅವಾಯ್ಡ್ ಮಾಡುತ್ತೆ ಅಂತ. ವಾವ್, ಆಟಿಟ್ಯೂಡ್ ನದಿರೋ ವ್ಯತ್ಯಾಸವನ್ನ ಇದಕ್ಕಿಂತ ಚೆನ್ನಾಗಿ ಹೇಳೋಕೆ ಸಾಧ್ಯನಾ? ಹದ್ದು ಬಿರುಗಾಳಿಗೆ ಹೆದರಿ ಓಡಿ ಹೋಗಲ್ಲ, ಅದಕ್ಕೆ ಬಿರುಗಾಳಿ ಬರ್ತಿದೆ ಅಂತ ಮೊದಲೇ ಗೊತ್ತಾಗುತ್ತೆ. ಆಗ ಅದು ಏನ್ ಮಾಡುತ್ತೆ ಗೊತ್ತಾ? ನೇರವಾಗಿ ಆ ಗಾಳಿಯ ವಿರುದ್ಧನೇ ಹಾರುತ್ತೆ. ಆ ಬಿರುಗಾಳಿಯ ಫೋರ್ಸ್ ಇದೆಯಲ್ಲ, ಅದನ್ನ ಯೂಸ್ ಮಾಡ್ಕೊಂಡು ಮೋಡಗಳಿಗಿಂತ ಮೇಲೆ ಇನ್ನೂ ಮೇಲೆ ಹೋಗುತ್ತೆ. ಕೆಳಗೆಲ್ಲ ಚಂಡಮಾರುತ ಗದ್ದಲ, ಆದ್ರೆ ಹದ್ದು ಮಾತ್ರ ಅದ್ರ ಮೇಲೆ ಶಾಂತವಾಗಿ ತೇಲ್ತಾ ಇರುತ್ತೆ. ಅಂದ್ರೆ ಚಾಲೆಂಜ್ ಅನ್ನೇ ತನ್ನ ಅಡ್ವಾಂಟೇಜ್ ಆಗಿ ಬದಲಾಯಿಸ್ಕೊಳತ್ತೆ. ಒಂದು ವಿಷಯ ನೆನ್ಪಿಟ್ಕೋಬೇಕು, ಪ್ರಾಬ್ಲಮ್ಸ್ ಅನ್ನೋದು ಎಲ್ಲರಿಗೂ ಕಾಮನ್. ಆದ್ರೆ ನಮ್ಮ ಮೈಂಡ್ ಸೆಟ್ ಇದೆಯಲ್ಲ, ಅದೇ ಎಲ್ಲ ಡಿಫರೆನ್ಸ್ ಮಾಡೋದು. ನಾವು ಒಂದು ಸಮಸ್ಯೆಯನ್ನ ಹೇಗೆ ನೋಡ್ತೀವಿ, ಹೇಗೆ ಎದುರಿಸ್ತೀವಿ ಅನ್ನೋದ್ರಲ್ಲೇ ಎಲ್ಲ ಇದೆ. ಈಗ ಮತ್ತು ಕೊನೆಯ ಪಾಠ, ನಿಮ್ಮ ಮಟ್ಟದಲ್ಲೇ ಹಾರಿ. ಅಂದ್ರೆ ನಮ್ಮ ಜೊತೆ ಇರೋರ್ ಯಾರು, ನಮ್ಮ ಸರ್ಕಲ್ ಹೇಗಿರ್ಬೇಕು ಅನ್ನೋದು ಎಷ್ಟು ಮುಖ್ಯ ಅನ್ನೋದ್ರ ಬಗ್ಗೆ. ಸ್ಟೀವ್ ಮರಾಬೋಲಿ ಅವರ ಈ ಮಾತ್ ಕೇಳಿ, ಕೋಳಿಗಳ ಜೊತೆ ಇದ್ರೆ ಅವುಗಳ ತರಾನೇ ಕೊಕ್ಕೋ ಅಂತ ಇರ್ತೀರಾ, ಆದ್ರೆ ಹದ್ದುಗಳ ಜೊತೆ ಇದ್ರೆ ಎತ್ತರಕ್ಕೆ ಹಾರೋದನ್ನ ಕಲಿತೀರಾ ಅಂತ.
ಎಷ್ಟು ಪವರ್ಫುಲ್ ಅಲ್ವಾ ಈ ಮಾತು. ನಮ್ಮ ಸಂಗತ ಅಂದ್ರೆ ನಮ್ಮ ಜೊತೆ ಇರೋರೇ ನಮ್ಮ ಎತ್ತರವನ್ನ ನಿರ್ಧರಿಸೋದು. ಹದ್ದುಗಳನ್ನ ನೋಡಿ ಅವು ಒಂಟಿಯಾಗಿ ಹಾರ್ತವೆ ಅಥವಾ ಬೇರೆ ಹದ್ದುಗಳ ಜೊತೆ ಮಾತ್ರ. ಪಾರಿವಾಳಗಳ ತರ ಗುಂಪು ಗುಂಪಾಗಿ ಗಜಿಬಿಜಿಯಾಗಿ ಇರಲ್ಲ. ಇದರ ಅರ್ಥ ಏನು ಅಂದ್ರೆ, ಬೇರೆಯವರ ಗುಂಪಲ್ ಸೇರ್ಕೋಬೇಕು ಅಂತ ನಮ್ಮ ಸ್ಟ್ಯಾಂಡರ್ಡ್ಸ್ನ ಯಾವತ್ತೂ ಕಮ್ಮಿ ಮಾಡ್ಕೋಬಾರ್ದು. ಯಾರು ನಮ್ಮನ್ನ ಇನ್ಸ್ಪೈರ್ ಮಾಡ್ತಾರೋ, ಯಾರು ನಮ್ಮನ್ನ ಮೇಲೆತ್ತುತ್ತಾರೋ ಅಂಥವರ ಜೊತೆ ಇರಬೇಕು. ಹಾಗಾದ್ರೆ ಈ ಮೂರೂ ಪಾಠಗಳನ್ನ ಒಟ್ಟಿಗೆ ಸೇರ್ಸಿದ್ರೆ ಈ ಹದ್ದಿನ ಮನೋಭಾವ ಅಂದ್ರೆ ಏನು ಅನ್ನೋದನ್ನ ಈಗ ನೋಡೋಣ. ಸರಳವಾಗಿ ಹೇಳೋದಾದ್ರೆ ಹದ್ದಿನ ಮನೋಭಾವ ಅಂದ್ರೆ ಇದೊಂದು ಫೋಕಸ್ಡ್ ಸ್ಟೇಟ್. ಇದರಲ್ಲಿ ನೆಗೆಟಿವಿಟಿಯಿಂದ ಮೇಲೆ ಬರೋದು, ಚಾಲೆಂಜಸ್ಗಳನ್ನ ನಮ್ಮ ಬೆಳವಣಿಗೆಗೆ ಬಳಸ್ಕೊಳ್ಳೋದು ಮತ್ತು ನಮ್ಮ ಪರ್ಸನಲ್ ಸ್ಟ್ಯಾಂಡರ್ಡ್ಸ್ನ ಹೈಯಾಗಿಟ್ಕೊಳ್ಳೋಕೆ ನಮ್ಮ ಸರ್ಕಲ್ನ ಜಾಗರೂಕತೆಯಿಂದ ಆಯ್ಕೆ ಮಾಡ್ಕೊಳ್ಳೋದು, ಇದೆಲ್ಲ ಸೇರಿರುತ್ತೆ. ಸರಿ, ಈ ಚರ್ಚೆಯನ್ನ ಮುಗಿಸೋ ಮುನ್ನ ಕೊನೆಯದಾಗಿ ಒಂದು ಪ್ರಶ್ನೆ. ನಮ್ಮೆಲ್ಲರ ಜೀವನದಲ್ಲೂ ಒಂದಲ್ಲ ಒಂದು ಕಾಗೆ ಇರುತ್ತೆ ಅಲ್ವಾ? ನಮ್ಮನ್ನ ಕೆಳಗೆ ಇಳಿಯೋ ಒಂದು ಕಿರಿಕಿರಿ, ಒಂದು ಸಮಸ್ಯೆ ಅಥವಾ ಒಬ್ಬ ವ್ಯಕ್ತಿ. ಹಾಗಾದ್ರೆ ನಾವು ಮೊದಲು ಬಿಟ್ಟು ಮುಂದೆ ಸಾಗ್ಬೇಕಾದ ಆ ಮೊದಲ ಕಾಗೆ ಯಾವುದು? ಸ್ವಲ್ಪ ಯೋಚನೆ ಮಾಡಿ ನೋಡಿ.